ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂದಿನಂತೆ 2025-26ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅಡ್ಮಿಷನ್ ಬಿ ಎಸ್ ಸಿ ನರ್ಸಿಂಗನ್ನು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸನ್ನು ಮಾಡಬೇಕು ಅಂಥೇಳಿ ಈ ಒಂದು KCET ಏನು ಎಕ್ಸಾಮ್ ಬರೆದಿದ್ದಾರೆ ಅವರುಗಳಿಗೆ ಒಂದು ಗೈಡ್ಲೈನ್ಸನ್ನು ಮಾಡುವಂಥ ಕೆಲಸವನ್ನು ಈ ವರ್ಷ ಕೂಡ ಮಾಡಲಾಗುತ್ತೆ. ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೆ ಮುಖಾಂತರ. ಅದರ ಜೊತೆಗೆ ಇನ್ನು ಅಡಿಷನಲ್ ಏನಂತಂದರೆ, ನೀವೆಲ್ಲ ಕೇಳ್ತಾ ಇರುವಂಥ ಪ್ರಶ್ನೆ ಕಾಮನ್ ಆಗಿ ಭಾಳಷ್ಟು ಯಾರು ಎಕ್ಸಾಮ್ 2 ಬರೆದಿದ್ದೀರಾ. ಸೊ ಎಕ್ಸಾಮ್ 2 ಬರೆದವ್ರು ಏನಿತ್ತು ಅಂತಂದರೆ ಅವರಲ್ಲಿ ಗೊತ್ತಿರಲಿಲ್ಲ ಏನೋ, ಅವರು KCET ಅಪ್ಲಿಕೇಶನನ್ನು ಹಾಕಿಲ್ಲ. ಜೊತೆಗೆ ಏನಂತಂದರೆ KCET ಅಪ್ಲಿಕೇಶನ್ ಹಾಕಿಲ್ಲ ಮತ್ತು KCET ಎಕ್ಸಾಮನ್ನು ಕೂಡ ಬರೆದಿಲ್ಲ. ಸೊ ಅಂಥವ್ರುಗಳಿಗೆ ಏನು ಮಾಡಬೇಕೀಗ, ಏನೋ ಚಾನ್ಸ್ ಇದೆಯಾ, ಮತ್ತೊಂದು ಸಲ ಏನಾದರೂ ಅಪ್ಲಿಕೇಶನ್ ಬಿಡ್ತಾರಾ ಈ ಬಿ ಎಸ್ ನರ್ಸಿಂಗ್ ಮಾಡ್ಕೊಳ್ಳಿಕ್ಕೆ, ಹೌದಾ, ಈ ರೀತಿ ಪ್ರಶ್ನೆ ಹೇಳುವಂಥದ್ದು. ಬಟ್ ನೆನಪಿಟ್ಟುಕೊಳ್ಳಿ, 2 ವರ್ಷದಿಂದ KCETಯನ್ನು ಕಂಪಲ್ಸರಿ ಮಾಡಿರುವುದರಿಂದ ನೀವು ಈ ಒಂದು ಗೋರ್ಮೆಂಟ್ ಸೀಟ್ ಆಗಿರಲಿ, ಪ್ರೈವೇಟ್ ಸೀಟ್ ಆಗಿರಲಿ, ಈ ಒಂದು KCET ಮುಖಾಂತರ ನೀವು ಹೋಗಬೇಕಾಗತ್ತೆ. KCET ಎಕ್ಸಾಮನ್ನು ನೀವು ಬರೆದಿರಬೇಕಾಗತ್ತೆ. KCET ಎಕ್ಸಾಮ್ ಕಂಪಲ್ಸರಿ ಇದೆ. ಮತ್ತೊಂದು ಸಲ ಅಪ್ಲಿಕೇಶನ್ ಬಿಡ್ತಾರಾ? ಬಿಡೋದಿಲ್ಲ. ಯಾಕಂದರೆ ವರ್ಷಕ್ಕೆ ಒಂದೇ KCET ಎಕ್ಸಾಮ್ ಮಾಡೋದರಿಂದ ಮತ್ತೆ ಅಪ್ಲಿಕೇಶನ್ ಬಿಡೋಂಗಿಲ್ಲ. ಮತ್ತು ವಿತೌಟ್ CET ಎಕ್ಸಾಮ್ ಇಲ್ಲದೇ ಮತ್ತೆ ಅಪ್ಲಿಕೇಶನ್ ಬಿಟ್ಟು ಈ ಒಂದು ಬಿ ಎಸ್ ನರ್ಸಿಂಗ್ ಫಿಲ್ ಮಾಡ್ಕೊಳ್ಳೋದಿಲ್ಲ. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಿಮ್ಮ ಕಾಮೆಂಟ್ಗಳಿಗೆ ಓದಲಿಕ್ಕೆ ಹೋಗ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಮ್ಮದು ಯಾವುದೇ ಥರಂಥ ವಾಟ್ಸಪ್ ಚಾನಲ್ ಇರೋದಿಲ್ಲ. ಏನಿದ್ರೂ ನೇರವಾಗಿ ನಾವು ಕಾಮೆಂಟ್ಸ್ಗಳನ್ನು ಓದಿ ನಿಮ್ಮ ಮಾಹಿತಿನ ಕೊಡ್ತೇನೆ. Sir, I had got 6,154 2A category. Can I go to government seat in government college? Yes, in previous year 2A category government seats are taken by the students, but in the first round it is a very hard to difficulty in 60,000 cutoff. In out of any 28 colleges, government colleges, you definitely get the seat, but in particular you are asking, then it is difficult to get the government seat in government college. But you choose 28 college, one of them you get the definitely seat. My rank is 96,856. ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಓಕೆ, 96,000ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಟ್ರೈ ಮಾಡಿ, ಸಿಗುತ್ತೆ ನಿಮಗೆ. 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಮೈ ನೇಮ್ ಈಸ್ ಸಂಜನಾ ಮಂತ್ರಿ. ಮೈ ರ್ಯಾಂಕ್ ಈಸ್ 1,07,000. ಥರ್ಡ್ B. ರೂರಲ್ ಕೋಟಾ ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಓಕೆ, ಸಿಗುತ್ತೆ, ಅಫ್ಕೋರ್ಸ್ ಸಿಗುತ್ತೆ. ಸೊ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 10,000K ಒಳಗಡೆ ಸೀಟ್ ಸಿಗುತ್ತೆ, ಟ್ರೈ ಮಾಡ್ಬೋದು. ಸರ್, ವಿ ವಿಲ್ ಗೆಟ್ D Pharma government college for 45,000. So see, government college, only one government college will be there in Karnataka. It is very less seats are there. So you may 100% get in private college. 45,000 is rank is okay, it is good. But government seats are very less in government colleges. But you get in private or universities like SDM University, other JS college, top 5 colleges, you get the seat. Can I get a government college seat for BS Nursing in Mysore? Rank number 56,000, 2A category, Kannada medium, rural Kannada medium is there, 56,000. But it is in government college only one there. Okay, so only one college there. You better give the another one options, like choose not only one college, you take another multiple colleges, government colleges like Bangalore, 3-4 government colleges are there. Then Shimoga, Tumkur, otherwise very nearest your Chikkaballapura etc. colleges. It will better to you. But you definitely get the seat government college, but I am not telling surely to get in Mysore only. ಸರ್, ನಂದು 1,18,824 ಇದೆ. ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪ್ರೈವೇಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಿಮಗೆ. ಗೌರ್ಮೆಂಟ್ ಕಾಲೇಜಲ್ಲಿ ಕಷ್ಟ ಇದೆ. ಬಟ್ ನೀವು ಅಡ್ವಾಂಟೇಜಸ್ ಏನಂತಂದರೆ, ನೀವು OBC ಇದ್ದೀರಿ, ಅದು ಕೂಡ ಯೂಸ್ ಆಗೋದಿಲ್ಲ. ಬಟ್ 1,18,000 ಅಂತಂದರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಒಳಗಡೆ ಸೀಟ್ ಸಿಗುತ್ತೆ ನಿಮಗೆ, ಅಂದರೆ 10,000 ರೂಪಾಯಿ ಫೀಸಲ್ಲಿ. ಮೈ ರ್ಯಾಂಕ್ ಈಸ್ 70K. ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್ ಇನ್ ಕಲಬುರಗಿ ESIC? ಸೊ ಕಲಬುರಗಿ ESIC ಫಸ್ಟ್ ರೌಂಡಲ್ಲಿ ಆಗೋದಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು. ಬಟ್ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ 100% ಸೀಟ್ ಅಂತೂ ಕನ್ಫರ್ಮ್ ಆಗುತ್ತೆ. 1,86,634 ಇದೆ. BS ನರ್ಸಿಂಗ್ ಸೀಟ್ ಸಿಗುತ್ತಾ? ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ.
ಸೊ ಒಬ್ಬರು ಬಿ ಎಸ್ ಸಿ ನರ್ಸಿಂಗ್ ಜಾಯಿನ್ ಸೆಕೆಂಡ್ ಪಿ ಯು ಅಲ್ಲಿ ಸಿ ಇ ಟಿ ಬರೀಬೇಕಾ ಅವ್ರು ನೀಟ್ ಬರೀಬೇಕಾ ನೋಡಿ, ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಸಿ ಇ ಟಿ ಕಂಪಲ್ಸರಿ ಇದೆ, ನೀಟ್ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನೀಟ್ ಇಲ್ಲ. ನೀಟ್ ಯಾರಿಗೆ ಅಂತಂದರೆ ಮೆಡಿಕಲ್ನವ್ರಿಗೆ ಅಷ್ಟೇ ಇದೆ, ಅಂದರೆ ಎಮ್ ಬಿ ಬಿ ಎಸ್ಸು, ಬಿ ಡಿ ಎಸ್ಸು, ಬಿ ಎಚ್ ಎಮ್ ಎಸ್ಸು, ಬಿ ಎಮ್ ಎಸ್ಸು, ಆಯುಷ್ದವರಿಗೆ ಇದೆ. ಸಿ ಇ ಟಿ ಎಕ್ಸಾಮು ಬಿ ಎಸ್ ನರ್ಸಿಂಗ್ ಕಂಪಲ್ಸರಿ ಇದೆ. 73K ಇದೆ ಇವ್ರದ್ದು. ಎಸ್ ಸಿ ಕೆಟಗರಿ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ, ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಸೊ ಐ ನೀಡ್ ಇನ್ಫಾರ್ಮೇಷನ್ ಅಬೌಟ್ ಎಮ್ ಎಸ್ ಸಿ ಅನಸ್ಥಿಷಿಯಾ ಅಡ್ಮಿಷನ್ ಕಾಲೇಜ್. ಸೊ ಎವ್ರಿ ಇಯರ್ ಎಮ್ ಎಸ್ ಸಿ ಅನಸ್ಥಿಷಿಯಾ confirm by the KE only in December or January month. If you going to the government seat, wait for the KE updates. Otherwise, MSc anesthesia is a very few colleges are there in Bangalore side or Mangalore side. You can Google it, you will get the addresses. So I am Chaitra sir, 1,68,584, 2A category rank HK, ಕೊಪ್ಪಳ ರೂರಲ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಸೊ 1,68,000 ನಿಮಗೆ ಕೊಪ್ಪಳ ರೂರಲ್ ಇದೆ, ಒಪ್ಕೊಳ್ಳೋದು. ಹೈದರಾಬಾದ್ ಕರ್ನಾಟಕ ಇದೆ ನಿಮ್ಮದು 2A ಕೆಟಗರಿ. ಸೊ ನಿಮಗೆ ಟಾಪ್ ಅಂದರೆ ಜಿ ಜಿ ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ 10,000 ನಿಮಗೆ ಸೀಟ್ ಸಿಗುತ್ತೆ, ಟ್ರೈ ಮಾಡ್ಬೋದು. 1,27,104 ಇದೆ ಎಸ್ ಟಿ ಕೆಟಗರಿ. ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್ ಬಿ ಎಸ್ ನರ್ಸಿಂಗ್? ಎಸ್, ಆಫ್ ಕೋರ್ಸ್ ಇಟ್ ಹ್ಯಾವ್ ಅ ಚಾನ್ಸ್ ಟು ಪ್ರೈವೇಟ್ ಕಾಲೇಜ್ ಓನ್ಲಿ. ಪ್ರೈವೇಟ್ ಕಾಲೇಜ್ ಜಿ ಜಿ ಒಳಗಡೆ ಸೀಟ್ ಸಿಗುತ್ತೆ, ಟ್ರೈ ಮಾಡ್ಬೋದು. I am GM, I've got 70K ranking. I will get the BS in government seat in government college. So if you are 70K, you get government seat in not in first round. It may be second round, either it is in third round. Because of first round, it is a very little competition. Later on, some seats are loosened by the not taken admission by the students. That seat you get in 70K. Second round. ಸಿ ಇ ಟಿ 2,30,000 ನನಗೂ ಬಿ ಎಸ್ ಸಿ ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? 2,30,000 ತುಂಬ ದೂರಿದೆ. ನೀವು 250ಕ್ಕಿಂತ ಹೆಚ್ಚಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಸೀಟ್ ಸಿಗುತ್ತೆ, ಇಲ್ಲಾಂದರೆ ಕಷ್ಟ. 1.2 ಗೌರ್ಮೆಂಟ್ ಸೀಟ್. ವಾಟ್ ಈಸ್ ದ 1.2? ಸರ್ 3B. ಓಕೆ, ಸೊ ನಮಗೆ 86,000 ಜಿ ಜಿ ಸೀಟ್ ಸಿಗುತ್ತಾ ಅಂತೇಳಿ. ಸೊ 86,000 3Bಗೆ ಜಿ ಜಿ ಸೀಟ್ ಸಿಗಬೇಕಂತಂದರೆ ನೀವು ಒಂದು 100 ಕಾಲೇಜ್ ಅಂತೂ ಆ್ಯಡ್ ಮಾಡಲೇಬೇಕು, ಅಂದರೆ ಏನಾದರೂ ಚಾನ್ಸಸ್ ಇದೆ. ಸೊ 89,075. ಓಕೆ, 89,000 ಎಸ್ ಸಿ ಕೆಟಗರಿ ಅಂತಂದರೆ ಪರವಾಗಿಲ್ಲ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಸರ್ ಐ ಗಾಟ್ 1,78,880 ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ರೌಂಡಲ್ಲಿ ನಿಮಗೆ 78,000 ಅಂತಂದರೆ ಫಸ್ಟ್ ರೌಂಡಲ್ಲಿ ಕಷ್ಟ, ಡೌಟ್ ಇದೆ. ಆದರೂ ಕೂಡ ನೀವೇನೋ ಪ್ರಯತ್ನ ಮಾಡಿ 250, 300 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಒಂದು ಸಿಗ್ಬೋದು, ಅದರಲ್ಲಿ ಯಾವ್ದಾದ್ರು ಒಂದು. ಇಲ್ಲಪ್ಪ ನಾನು ಬರೀ 100 ಒಳಗಡೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ. ಕೆಟಗರಿ ಒನ್ ರ್ಯಾಂಕ್ 1,11,766 ಇದೆ, ಸೀಟ್ ಸಿಗುತ್ತಾ? ಹಾಂ, ಸಿಗ್ಬೋದು ರೀ, ಪಕ್ಕಾ ಸಿಗುತ್ತೆ. ಯಾಕಂದರೆ 1,11,000 ಅಂತಂದರೆ ನಿಮಗೆ ಜಿ ಜಿ ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದು ನೀವು ಜಾಸ್ತಿ ಚಾಯ್ಸ್ ಮಾಡ್ಕೋಬೇಕು, 100, 120 ತನಕ. ರೇಣುಕಾ ರ್ಯಾಂಕ್ 1,86,113 ಇದೆ. ಓಕೆ, 1,00,000 ಅಂದರೆ ಆಲ್ಮೋಸ್ಟ್ 2,00,000 ರೇಂಜ್ ಆಯ್ತದು. 200 ಪ್ರೈವೇಟ್ ಕಾಲೇಜುಗಳನ್ನು ಇನ್ಕ್ಲೂಡಿಂಗ್ ಗೌರ್ಮೆಂಟ್ 200 ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಮೈ ಸಿ ಇ ಟಿ ರ್ಯಾಂಕ್ ಈಸ್ ಬಿ ಎಸ್ ನರ್ಸಿಂಗ್ ರ್ಯಾಂಕ್ ಈಸ್ 70,000 2A ರೂರಲ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಫಸ್ಟ್ ರೌಂಡಲ್ಲಿ ಕಷ್ಟ ಇದೆ, ಬಟ್ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು, ಇದು ಸಿಗ್ಬೋದು. ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಹಾಸ್ಟೆಲ್ ಫೀಸ್ ಎಷ್ಟು ಇರುತ್ತೆ ನೋಡಿ? ಗೌರ್ಮೆಂಟ್ ಕಾಲೇಜಲ್ಲಿ ಹಾಸ್ಟೆಲ್ ಫೀಸ್ ತುಂಬ ಕಡಿಮೆ ಇರುತ್ತೆ. ಒಂದೊಂದು ಕಡೆ 1,200 ರೂಪೀಸ್ ಪರ್ ಮಂತ್ ಇರುತ್ತೆ, ಒಂದು ಕಡೆ 12,000 ರೂಪಾಯಿ ಟೋಟಲ್ ತೊಗೊತಾರೆ, ಒಂದು ಕಡೆ 6,000 ತೊಗೊತಾರೆ. ಅದು ಡಿಪೆಂಡ್ ಆಗುತ್ತೆ ಮೆಡಿಕಲ್ ಕಾಲೇಜಸ್ ಮೇಲೆ. ಬಟ್ ಮಿನಿಮಮ್ ಅಮೌಂಟ್ ಅಂತ ತೊಗೊತಾರೆ, ಸ್ವಲ್ಪ ಡಿಪಾಸಿಟ್ ಅಂತೇಳಿ ತೊಗೊತಾರೆ, ಅಥವಾ ಮೆಸ್ ಅಂತೇಳಿ ತೊಗೊತಾರೆ. 2,00,000 ರ್ಯಾಂಕ್ ಇದೆ, ಸೀಟ್ ಸಿಗುತ್ತಾ? 2,00,000 ರ್ಯಾಂಕಿಗೆ ನಿಮ್ಗೆ ಸೀಟ್ ಸಿಗಬೇಕಂದ್ರೆ ನೀವು ಅರೌಂಡ್ ಏನೋ ಇಲ್ಲಾಂದರೂ ಕೂಡ ಒಂದು 250 ಕಾಲೇಜ್ಗಿಂತ ಹೆಚ್ಚಿಗೆ ಜಾಸ್ತಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ಚಾನ್ಸ್ ಇದೆ, ಅದು ಪ್ರೈವೇಟ್ ಕಾಲೇಜಲ್ಲಿ. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಕಾರ್ಡಿಕಲ್ ಟೆಕ್ನಾಲಜಿ 1255 ಬಂದಿದೆ, ಸೀಟ್ ಸಿಗುತ್ತಾ? ನೋಡೋಣ, ಯಾಕಂತಂದರೆ ಕಾರ್ಡಿಕಲ್ ಟೆಕ್ನಾಲಜಿ ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಆವಾಗಿನ ಕಂಡೀಷನ್ ನೋಡೋಣ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ ಅನ್ನೋದನ್ನು ನೋಡಿಕೊಂಡು ಟ್ರೈ ಮಾಡೋಣ. ಓಕೆ ಅಣ್ಣ, 194499 ಇದೆಯಾ? ಎಷ್ಟು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಹೇಳಿ. ಮತ್ತು ನೆಕ್ಸ್ಟ್ ಮಂತ್ ಜೂನ್ಗೆ ಆಪ್ಷನ್ಟ್ರಿ ಬಿಡ್ತಾರಣ್ಣ? ಹೌದು, ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಿ ಬಿಡ್ಬೋದು ಆಪ್ಷನ್ಟ್ರಿಗಳನ್ನು. ನಿಮ್ಗಳಿಗೆ ಏನೋ ಇಲ್ಲ ಅಂತಂದರೂ 200 ಗೌರ್ಮೆಂಟ್ ಕಾಲೇಜ್ ಒಂದು 28, ಅಂದರೆ 228 ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಪ್ರೈವೇಟ್ ಜಿ ಜಿ ಒಳಗಡೆ, ಜಿ ಜಿ ಅಂದರೆ 10,000 ರೂಪಾಯಿ ಫೀಸಲ್ಲಿ 200 ಪ್ರೈವೇಟ್ ಕಾಲೇಜಿಂದ ಮಿನಿಮಮ್ ಆಯ್ಕೆ ಮಾಡಿಕೊಂಡ್ರೆ ಒಂದು ಚಾನ್ಸಸ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋದು ಕಷ್ಟ ಆಗುತ್ತೆ.